ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲ ಸೇರಿ ಮಗನ ಬರ್ತಡೇ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ, ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಸ್ವೀಟ್ಸ್, ಹಾಗೆ ಯಾವ ರೀತಿ ಸ್ನ್ಯಾಕ್ಸ್ ಮಾಡಿದ್ವಿ, ಅವತ್ತೇನೇನೆಲ್ಲ ಮಾಡಿದ್ವಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಗೆ ಶಾಪಿಂಗ್ ಕೂಡ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಪರ್ಚೇಸ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಮನೆ ಹತ್ರ ಇರೋ ಮ್ಯಾಕ್ಸ್ ಮಾಲಿಗೆ ಬಂದಿದ್ವಿ. ಸೊ ಅಲ್ಲಿ ಅವನಿಗೆ ಬರ್ತಡೇಕಂತ ನಾವು ಡ್ರೆಸ್ ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ವಿ. ಸೊ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ ಮ್ಯಾಕ್ಸಲ್ಲಿ. ಸೊ ನಿಮ್ಗೆ ಗೊತ್ತೇ ಇರುತ್ತೆ ಮಾಲಲ್ಲಿ ಅಂದರೆ ಯಾವ ರೀತಿ ಇರುತ್ತೆ ಅಂತ. ಸೊ ಅವನಿಗೆ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಡಿಮಾರ್ಟ್ಗೆ ಹೋದ್ವಿ. ಸೊ ಹಾಗೆ ಡಿಮಾರ್ಟ್ಗೆ ಹೋಗಿಬಿಟ್ಟು ಅಲ್ಲಿ ಸ್ವಲ್ಪ ಬರ್ತಡೇಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೋಬೇಕು ಅಂತ ಹೋಗಿದ್ವಿ. ಹಾಗೆ ಶಾಪಿಂಗ್ ಮಾಡಬೇಕು ಅಂತ ಡಿಮಾರ್ಟಲ್ಲಿ ಒಳಗಡೆ ಹೋದ್ವಿ. ಸೊ ಮನೆಗೂ ಸ್ವಲ್ಪ ಸಾಮಾನು ಬೇಕಾಗಿತ್ತು, ಹಾಗೆ ತೊಗೊಂಡ್ಬಿಟ್ಟು ಬರಬೇಕು ಅಂತ ತೊಗೊಂಡ್ವಿ. ಅವ್ನಿಗೆ ಟಾಯ್ ಎಲ್ಲ ಬೇಕು ಅಂತಿದ್ದ. ಸೊ ಅದಕ್ಕೋಸ್ಕರ ಅವ್ನ ಬರ್ತಡೇ ಅಲ್ವಾ, ಅವ್ನಿಗೇನು ಇಷ್ಟನೋ ಅದನ್ನು ಕೊಡಿಸ್ಕೊಂಡು ಬರಬೇಕು ಅಂತ ಹೋಗಿದ್ವಿ. ಸೊ ಅವನು ಕಾರು ಬೇಕು ಅಂತ ಹೇಳ್ತಾ ಇದ್ದ, ಅದಕ್ಕೆ ಏನು ಬೇಕು ಅಂತ ತೊಗೊಳ್ಳಿ ಅಂತ ನಾವು ಸುಮ್ಮನೆ ಆಗ್ತಾಯಿದ್ವಿ. ಸೊ ಅಲ್ಲಿ ಸ್ವಲ್ಪ ಆಟನೂ ಆಡ್ತಾಯಿದ್ದ ಅವನು, ಟಾಯ್ ಎಲ್ಲ ನೋಡಿಬಿಟ್ಟು ಅದು ಇದು ಅಂತ ಕೇಳ್ತಾ ಇದ್ದ. ಅದಕ್ಕೆ ಅವ್ನಿಗೆ ಯಾವ್ದು ಇಷ್ಟ ಬೇಕು ಅಂತ ಕೊಡಿಸ್ಬೇಕು ಅಂತ ಬಂದಿದ್ವಿ. ಅವನು ರಿಮೋಟ್ ಕಾರ್ ತೊಗೊಂಡ್ರೆ ಬೇಡ ಅಂತ ಚಿಕ್ಕ ಚಿಕ್ಕ ಕಾರ್ಗಳನ್ನೇ ತೊಗೋತಾ ಇದ್ದ, ಕೆಳಗಡೆ ಕೂತ್ಕೊಂಡು ಅಲ್ಲೇ ಆಟನೂ ಆಡ್ತಾಯಿದ್ದ. ಸೊ ಇದು ಬೇಕು ಅಂತ ಇದನ್ನೇ ಹಿಡ್ಕೊಂಡ್ಬಿಟ್ಟ, ಬೇರೆ ತೊಗೊಂಡ್ರೆ ತೊಗೊಳ್ಳಿಲ್ಲ. ಸೊ ನೆಕ್ಸ್ಟ್ ಡೇ ನಾವು ಬಂದಿದ್ದು ಅವನಿಗೆ ಸೈಕಲ್ ಕೊಡಿಸ್ಬೇಕು ಅಂತ, ಸರ್ಪ್ರೈಸ್ ಸೈಕಲ್ ಕೊಡಿಸ್ಬೇಕು ಅಂತ ಬಂದಿದ್ವಿ. ಸೊ ಸೈಕಲ್ ತೊಗೋಬೇಕು ಅಂತ, ಸೊ ಅಲ್ಲಿ ಕೂಡ ಸೈಕಲ್ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಅವನು ಸೈಕಲ್ ಅಂತ ಇದ್ದ. ಸೊ ಹಾಗೆ ನೋಡಿಬಿಟ್ಟು ಯಾವ್ದು ಬೇಕೋ ಅದನ್ನು ತೊಗೋಬೇಕು ಅಂತ ಚಾಯ್ಸ್ ಮಾಡ್ತಾಯಿದ್ವಿ. ಅವನಿಗೆ ಬ್ಲೂ ಕಲರ್ ಇಷ್ಟ ಆಯಿತು. ಸೊ ಬಾಯ್ ಅಲ್ವಾ, ಸೊ ಬ್ಲೂ ಕಲರ್ ಇಷ್ಟ ಆಯಿತು ಅವನಿಗೆ. ಸೊ ಹಾಗೆ ನಾವು ಬೆಳಗ್ಗೆ ಬಂದುಬಿಟ್ಟೆ ನೋಡಿದ್ವಿ. ಸೊ ಈವ್ನಿಂಗ್ ಅವನು ಕರ್ಕೊಂಡು ಬಂದು ಯಾವ ಚಾಯ್ಸ್ ಮಾಡ್ತಾನೆ ಅಂತ ಇಟ್ಟಿದ್ರು. ಒಂದು 4-5 ಅವ್ನ ಮುಂದೆ ಅವನು ಇದೇ ಕಲರ್ ಬೇಕು ಅಂತ ಚಾಯ್ಸ್ ಮಾಡಿಕೊಂಡ. ಸೊ ಹಾಗೆ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಪರ್ಚೇಸ್ ಮಾಡಿಕೊಂಡು ಅವನು ಸ್ವಲ್ಪ ಹೊಡಿತೀನಿ ಅಂತ, ರೈಡ್ ಮಾಡ್ತೀನಿ ಅಂತಿದ್ದ. ಸೊ ಅದಕ್ಕೋಸ್ಕರ ಅವನು ಸ್ವಲ್ಪ ಕರ್ಕೊಂಡು ಓಡಾಡಿಸಿದ್ವಿ ಅಲ್ಲೇ. ಅವನು ತುಂಬ ಖುಷಿಪಟ್ಟ. ಸೊ ಹಾಗೆ ಮನೆಗೆ ಹೋಗಬೇಕು ಅಂತ ಮನೆಗೆ ಹೋದ್ವಿ ತೊಗೊಂಡು, ಅಂದರೆ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ. ಅಲ್ಲಿ ನಮ್ಮ ಮನೆ ಹತ್ರ ಗಣೇಶನ ದೇವಸ್ಥಾನ ಇತ್ತು. ಸೊ ಗಣೇಶನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು, ಹಾಗೆ ಸೈಕಲ್ ಸ್ವಲ್ಪ ಪೂಜೆ ಮಾಡಿಕೊಂಡು, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು, ಅವ್ನು ಚೆನ್ನಾಗಿ ಓಡಿಸ್ಲಿ ಅಂತ ಬೇಡ್ಕೊಂಡು ಸೈಕಲ್ನ ಪೂಜೆ ಮಾಡಿಸಿದ್ವಿ. ಅವನು ತುಂಬ ಖುಷಿ ಪಡ್ತಾ ಇದ್ದ ಅಲ್ಲೆಲ್ಲ. ಹಾಗೆ ಪೂಜೆ ಮಾಡಿಕೊಂಡು ಮನೆಗೆ ಬರಬೇಕು ಅಂತ ಮನೆಗೆ ಬಂದ್ವಿ. ಸೊ ಅವ್ನ ಬರ್ತಡೇ ಜುಲೈ 30 ಅಲ್ವಾ. ಸೊ ಬೆಳಗ್ಗೆ ನಾವು ಅವನಿಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿ ಅವನು ದೇವ್ರ ಹತ್ರ ಬೇಡ್ಕೋತಾ ಇದ್ದ. ಸೊ ದೇವ್ರ ಹತ್ರ ಬೇಡ್ಕೊಂಡು ಬೆಳಗ್ಗೆ ಎದ್ದು, ಬೇಗ ಎದ್ದಿದ್ದ ಅವತ್ತು ಬರ್ತಡೇ ಅಂತ, ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಹಂಗೆ ಕೂತ್ಕೊಂಡು ದೇವ್ರ ಹತ್ರ ಕೇಳ್ಕೊತಾ ಇದ್ದ. ಸೊ ಕೈ ಮುಕ್ಕೊಂಡು. ಸೊ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾಡಿದ್ವಿ. ಅವನಿಗೆ ಸಿಹಿ ತಿಂಡಿ ಇಷ್ಟ ಅಂತ ಬೆಳಗ್ಗೆ ಶಾವಿಗೆ ಪಾಯಸ ಮಾಡಿದ್ವಿ. ಸೊ ಶಾವಿಗೆ ಪಾಯಸ ಮಾಡಿಬಿಟ್ಟು, ಅವ್ನ ಫೇವ್ರೇಟ್ ಅಂದರೆ ತಿಂಡಿ ಒಳಗಡೆ ಇಡ್ಲಿ ಅಂದರೆ ತುಂಬ ಇಷ್ಟ ಅವನಿಗೆ. ಇಡ್ಲಿ ಸಾಂಬಾರು ಚಟ್ನಿ ಅಂದರೆ ತುಂಬಾ ಇಷ್ಟ ಅವನಿಗೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಪ್ರಿಪೇರ್ ಮಾಡಿದ್ವಿ. ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಅವನಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸಿಹಿ ತಿನ್ನಿಸ್ಬೇಕು ಅಂತ ಅವ್ರ ಡ್ಯಾಡಿ ಅವನಿಗೆ ಸಿಹಿ ತಿನ್ನಿಸ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗೆ ಸಿಹಿ ತಿನ್ನಿಸಿದ್ವಿ ಅವನಿಗೆ. ಶಾವಿಗೆ ಪಾಯಸ ಸ್ವೀಟ್ ಮಾಡಿದ್ವಿ. ಹಾಗೆ ಸೂಪರ್ ಐತೆ ಅಂತ ಹೇಳಿದ ಅವನು, ಅವ್ನಿಗೆ ಇಷ್ಟ ಅಂತ. ಹಾಗೆ ಅವ್ರ ಅಜ್ಜಿನೂ ಕೂಡ ಸಿಹಿ ತಿನ್ನಿಸಿದ್ರು ಅವನಿಗೆ. ಹಾಗೆ ಅವರ ಆಶೀರ್ವಾದ ತೊಗೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಅವತ್ತು ಅವ್ನ ಬರ್ತಡೇ ದಿನ ನಾವು ಅರ್ಚನೆ ಮಾಡಿಸ್ಬೇಕು, ಹಾಗೆ ಅವನಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ರಾಘವೇಂದ್ರ ಸ್ವಾಮೀಜಿಗೆ ಹತ್ರ ಬಂದ್ವಿ. ಅವ್ನ ಬರ್ತಡೇ ಗುರುವಾರ ಬಂದಿತ್ತು. ಸೊ ಅದಕ್ಕೋಸ್ಕರ ರಾಯರ್ ಮಠಕ್ಕೆ ಹೋಗಬೇಕು ಅಂತ ಬಂದಿದ್ವಿ. ಸೊ ಅಲ್ಲೇ ಇರುವ ನಮ್ಮ ಮನೆ ಹತ್ರ ಇರೋ ರಾಯರ್ ಮಠಕ್ಕೆ ಬಂದ್ವಿ. ಹಾಗೆ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನಿಗೆ ಎಂಜಾಯ್ ಕೂಡ ಮಾಡಿಸ್ಕೋಬೇಕು, ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಅಂತ. ಹಾಗೆ ಅರ್ಚನೆ ಕೂಡ ಮಾಡಿಸ್ಕೊಂಡ್ವಿ. ಅರ್ಚನೆಗೆ ಪೇ ಮಾಡಿಬಿಟ್ಟು ಅಲ್ಲೇ ಟಿಕೆಟ್ ತೊಗೊಂಡ್ವಿ. ಸೊ ಪಾದಾರ್ಪಣೆ ಮತ್ತು ಪುಷ್ಪಾರ್ಪಣೆ, ಹಾಗೂ ನೀವು ಏನಾದರೂ ಬೇರೆ ಸೇವೆ ಸಲ್ಲಿಸಿದರೆ ಅರ್ಚನೆ ಕೂಡ ಮಾಡಿಸ್ಕೋಬೋದು, ಹಾಗೆ ಅಭಿಷೇಕ ಕೂಡ ಮಾಡಿಸ್ಕೋಬೋದು, ಎಣ್ಣೆ ಬತ್ತಿಯನ್ನು ಹಚ್ಕೋಬೋದು. ಹಾಗೆ ನೆಕ್ಸ್ಟ್ ಇವ್ನಿಗೆ ಒಳ್ಳೇದಾಗಲಿ ಅಂತ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡ್ವಿ. ಸೊ ಹಾಗೆ ಅರ್ಚನೆ ಮಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟು ನಾವು ತುಪ್ಪದ ಬತ್ತಿಯನ್ನು ಹಚ್ಚಬೇಕು ಅಂತ ತುಪ್ಪದ ಬತ್ತಿ ಹಚ್ಕೊಂಡು ಅಲ್ಲಿನೂ ರಾಘವೇಂದ್ರಿಗೆ ಸ್ವಲ್ಪ ಮಂಗಳಾರತಿ ಮಾಡಿಬಿಟ್ಟು ಬರಬೇಕು ಅಂತ ಮಂಗಳಾರತಿ ಮಾಡ್ತಾಯಿದ್ವಿ. ಅಲ್ಲೇ ನಾವು ತೊಗೊಂಡಿದ್ವಿ ಹೂವು, ಉದ್ಕಡ್ಡಿ, ಹಾಗೆ ಕರ್ಪೂರ ತೊಗೊಂಡ್ಬಿಟ್ಟು ದೇವಸ್ಥಾನಕ್ಕೆ ಸ್ವಲ್ಪ ಸಕ್ಕರೆನೂ ಕೊಟ್ವಿ, ಹಾಗೆ ಪೂಜೆ ಮಾಡಿಸಿದ್ವಿ. ಪ್ರದಕ್ಷಿಣೆ ಕೂಡ ಹಾಕ್ಕೊಂಡ್ಬಿಟ್ಟು ಬಂದ್ವಿ. ಇದಿರೋದು ಮಾರುತಿ ಸೇವಾನಗರ್
ರಾಘವೇಂದ್ರ ಮಠಕ್ಕೆ ಹೋಗಿದ್ವಿ ನಾವು. ಸೊ ನೀವು ಯಾರಾದರೂ ಬರ್ತಿದ್ರೆ ಇಲ್ಲಿ ಅರ್ಚನೆ ಮಾಡಿಸ್ಕೋಬೋದು, ಹಾಗೆ ತುಪ್ಪದ ಬತ್ತಿನೂ ಹಚ್ಕೋಬೋದು. ಅಲ್ಲೆಲ್ಲ ಇರುತ್ತೆ, ಕೊಟ್ಟಿದ್ದಾರೆ. ಸೊ ನೀವು ಯಾರಾದರೂ ಅರ್ಚನೆ ಮಾಡಿಸಿದ್ರೆ ಅರ್ಚನೆ ಕೂಡ ಮಾಡಿಸ್ಕೋಬೋದು. ಹಾಗೆ ಅದ್ರ ಪಕ್ಕದಲ್ಲೇ ಇರೋ ನಾವು ಮಾಲ್ಗೆ ಬಂದ್ವಿ. ಸೊ ಆ ಮಾಲ್ ಹತ್ರ ಅವನಿಗೆ ಸ್ವಲ್ಪ ಆಟ ಆಡಿಸ್ಬೇಕು ಅಂತ ಎಲ್ಲ ಟಾಯ್ ಟ್ರೈನು ಹಾಗೆ ಕಾರು ಬೈಕ್ಸು ಎಲ್ಲ ಇತ್ತು. ಸೊ ಅವನು ಸ್ವಲ್ಪ ಜಿಪ್ ಆಡ್ತೀನಿ, ಕಾರ್ ಆಡ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಸೊ ನಾವು ಅವನಿಗೆ ಎಂಜಾಯ್ ಆಗಲಿ ಅಂತ, ಅವನು ಎಂಜಾಯ್ ಮಾಡಲಿ ಅಂತಲೇ ಸ್ವಲ್ಪ ಟಾಯ್ ಆಟ ಆಡಿಸ್ತಾ ಇದ್ರು ಅಲ್ಲಿ. ಸೊ ಆಟ ಕೂಡ ಆಡ್ತಾಯಿದ್ದ, ಫುಲ್ ಎಂಜಾಯ್ ಮಾಡ್ತಾಯಿದ್ದ ಅವನು. ಸೊ ಅವನಿಗಂತೂ ಫುಲ್ ಇಷ್ಟ ಆಯಿತು ಅಲ್ಲಿ ಹೋಗಿ ನಾವು ಎಂಜಾಯ್ ಮಾಡ್ತಾ ಇರೋದು. ಯಾವಾಗಲಾದರೂ ಒಂದು ಸತಿ ಆಡ್ತಾನೆ ಇರ್ತಾನೆ ಅವನು. ಇವತ್ತು ಬರ್ತಡೇ ಅಲ್ಲ, ಸೊ ಅವನಿಗೂ ಇಷ್ಟ ಆಗಲಿ ಅಂತ ಫುಲ್ ಡೇ ಅವನ ಜೊತೆ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವತ್ತೆಲ್ಲ ನಾವು. ಸೊ ಅಲ್ಲೇ ಇರೋ ಮಾಲ್ಗೆ ಹೋಗಿಬಿಟ್ಟು ನಾವು ಅವನಿಗೆ ಆಟ ಆಡಿಸ್ತಾ ಇದ್ವಿ. ಆಟ ಆಡಿಸಿ ಸ್ವಲ್ಪ ಎಂಜಾಯ್ ಮಾಡ್ಕೊಳ್ಳಿ ಅಂತ. ಸೊ ಅವನು ಖುಷಿ ಪಡ್ತಾಯಿದ್ದ. ಹಾಗೆ ಸ್ವಲ್ಪ ಅಲ್ಲೇ ಮೇಲೆ ಕೆಳಗಡೆ ಸುತ್ತಾಡ್ಕೊಂಡು ಬಂದ್ವಿ. ಕೆಳಗೆ ಲಾಸ್ಟಿಗೆ ಬಂದುಬಿಟ್ಟು ಟಾಯ್ ಟ್ರೈನ್ ಆಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಟಾಯ್ ಟ್ರೈನ್ ಆಡಬೇಕು ಅಂತ ಇಷ್ಟಪಟ್ಟಿದ್ದ. ಸೊ ಅದನ್ನು ಕೂಡ ಪೇ ಮಾಡಿಬಿಟ್ಟು ಅವನಿಗೆ ಆಟ ಆಡಿಸ್ತಾ ಇದ್ದರು. ಸೊ ಅವನಿಗೆ ಟ್ರೈನ್ ಅಂದರೆ ತುಂಬಾ ಇಷ್ಟ. ಟ್ರೈನ್ ಟಾಯ್ ಅಂತೂ ಮನೇಲಿ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನು ಆಟ ಆಡ್ತೀನಿ ಅಂತ ಇದ್ದ. ಸೊ ಆಟ ಆಡಲಿ ಬಿಡಲಿ, ಎಂಜಾಯ್ ಮಾಡಲಿ ಅಂತ ಅವ್ನ ಪಾಡಿಗೆ ಅವ್ನು ಬಿಟ್ಟಿದ್ವಿ. ಫುಲ್ ಹ್ಯಾಪಿಯಾಗಿ ಆಟ ಆಡ್ತಾಯಿದ್ದ. ಸೊ ಅವ್ನ ಬರ್ತಡೇ ಅಂತ ಅಲ್ಲಿ ಎಕ್ಸ್ಟ್ರಾ 2 ರೌಂಡ್ ಮಾಡಿಸಿದ್ರು ಅವನಿಗೆ. ಸೊ ರೌಂಡ್ ಮಾಡಿಸ್ಬಿಟ್ಟು ಅಲ್ಲೇ ಕೆಳಗಡೆನೇ ಟಾಯ್ ಪರ್ಚೇಸ್ ಮಾಡಿಬಿಟ್ಟು ಹಾಗೆ ನೆಕ್ಸ್ಟು ಅವನಿಗೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಸೊ ಬಲೂನ್ಸು ಮತ್ತು ಏನೇನು ಬೇಕಾಗಿತ್ತು ಅವನ್ನೆಲ್ಲ ತೊಗೋಬೇಕು ಅಂತ ಅವ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಅವ್ರ ಅಜ್ಜಿ ಅವನಿಗೆ ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ನಾವು ಅವನಿಗೆ ಸರ್ಪ್ರೈಸ್ ಗಿಫ್ಟನ್ನು ಆರ್ಡರ್ ಮಾಡಿದರು. ಸೊ ಅಷ್ಟರಲ್ಲಿ ಇದನ್ನು ಎತ್ತಿಟ್ಬಿಟ್ಟು ಅವನಿಗೆ ಸಂಜೆ ಕೊಡಬೇಕು ಅಂತ. ನೆಕ್ಸ್ಟ್ ಮಧ್ಯಾಹ್ನ ಅನ್ನೋಷ್ಟರಲ್ಲಿ ನಾವು ಅಡುಗೆ ಮಾಡಿದ್ವಿ. ಸೊ ಅಡುಗೆ ಮಾಡಿಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲಾಗಿ ಅಡುಗೆ ಮಾಡಿದರು ನಮ್ಮಮ್ಮ. ಹಾಗೆ ನಾನು ಸೇರಿ ಅಡುಗೆ ಮಾಡಿಬಿಟ್ಟು ಸೊ ಉಣ್ಣಬೇಕು ಅಂತ ಬಾಳೆದೆಲೆ ಅಂದರೆ ಬಾಳೆ ಎಲೆ ಇರುತ್ತಲ್ಲ, ಸೊ ಅದರಲ್ಲಿ ನಮ್ಮ ಕಡೆ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ. ಹಾಗೆ ಇದರಲ್ಲೆಲ್ಲ ಬಡಿಸ್ಬಿಟ್ಟು ಕೂತ್ಕೊಂಡು ತಿನ್ನಬೇಕು ಅಂತ ತೋರಿಸ್ತಾ ಇದ್ದೀನಿ ನಾವು ಯಾವ ಥರ ಮಾಡ್ತೀವಿ ಅಂತ. ಸೊ ಪಲ್ಯ ಹಾಗೆ ಕೆಂಪು ಚಟ್ನಿ, ಆಮೇಲೆ ನಮ್ಮ ಕಡೆ ಇದು ಶೇಂಗಾ ಚಟ್ನಿ, ಆಮೇಲೆ ಗುರೆಳ್ಳು ಚಟ್ನಿ, ಹಾಗೆ ಮ್ಯಾಂಗೋ ಮತ್ತು ಲೆಮನ್ ಪಿಕಲ್ಸ್, ಹಾಗೆ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು, ಅವನ ಫೇವ್ರೇಟ್ ಜಾಮೂನ್ ಕೂಡ ಮಾಡಿದರು ನಮ್ಮಮ್ಮ. ಹಾಗೆ ಮೂಲಂಗಿ ಸೌತೆಕಾಯಿ ಬಾಡಿಸ್ಕೊಳ್ಳೋದಕ್ಕೆ ಸೈಡಿಗೆ ಮೆಂತ್ಯ ಸೊಪ್ಪು, ಹಾಗೆ ಸ್ಪ್ರಿಂಗ್ ಆನಿಯನ್ನು, ನೆಕ್ಸ್ಟು ಕಟಕ್ ರೊಟ್ಟಿ ಸಿಗುತ್ತೆ ನಮ್ಮೂರ ಸೈಡು, ಸಖತ್ತಾಗಿರುತ್ತೆ. ಆಮೇಲೆ ಬಿಸಿ ಬಿಸಿ ಚಪಾತಿ, ನೆಕ್ಸ್ಟು ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿಯಲ್ಲಿ ಫೇಮಸ್ ನಮ್ಮ ಉತ್ತರ ಕರ್ನಾಟಕ. ಸೊ ಅದನ್ನು ಕೂಡ ನಾವು ಮಾಡಿಲ್ಲ, ಸೊ ಅಂಗಡಿಯಿಂದ ತರಿಸಿದ್ರು ನಮ್ಮಮ್ಮ. ನಾವು ಇಷ್ಟೆಲ್ಲ ರೆಸಿಪಿ ರೆಡಿ ಮಾಡಿದ್ವಿ. ಹಾಗೆ ಮೇಲ್ಗಡೆ ಮೊಸರು, ತಂಪಾಗಿರಲಿ ಅಂತ ಮೊಸರು. ಸೊ ಇಷ್ಟೆಲ್ಲ ರೆಡಿ ಮಾಡಿದ್ವಿ. ಸೊ ಅವನಿಗೆ ಇಷ್ಟ ಆಗಿರೋದು ಇದರಲ್ಲಿ ಜಾಮೂನು ತುಂಬಾ ಇಷ್ಟಪಟ್ಟು ತಿಂದ. ಯಾಕಂದರೆ ಅವ್ನಿಗೆ ಜಾಮೂನ್ ಸ್ವೀಟ್ಸ್ ತುಂಬಾ ಇಷ್ಟ. ನಮ್ಮ ಕಡೆ ಇಷ್ಟೊಂದು ರೆಸಿಪೀಸ್ ಎಲ್ಲ ಮಾಡಿಬಿಟ್ಟು ತಿಂತೀವಿ ನಾವು. ಸೊ ಅದಕ್ಕೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಊಟ ಮಾಡಬೇಕು ಅಂತ ಹೊರಗಡೆ ಕೂತ್ಕೊಂಡು ಶೇರ್ ಮಾಡ್ಕೋಬೇಕು ಎಲ್ಲರ ಜೊತೆ ಅಂತ, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟೊಂದು ರೆಸಿಪೀಸ್ನ ಮಾಡಿಬಿಟ್ಟು ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೊರಗಡೆ ತೊಗೊಂಡು ಬಂದುಬಿಟ್ಟು ಕೂತ್ಕೊಂಡು ಊಟ ಮಾಡಿದ್ವಿ. ಹಾಗೆ ಊಟ ಮಾಡ್ತಾನೆ ಮಾತಾಡ್ತಾಯಿದ್ವಿ. ಅವನು ಕೂಡ ಆಟ ಆಡ್ತಾಯಿದ್ದ. ಸೊ ಎಂಜಾಯ್ ಕೂಡ ಮಾಡ್ತಾಯಿದ್ದ. ಸೊ ಅವ್ರ ಮಾಮ ಕೂಡ ಬಂದಿದ್ದ ಊರಿಂದ, ಸರ್ಪ್ರೈಸ್ ಮಾಡಿ ಬಂದವನು. ಹಾಗೆ ನೆಕ್ಸ್ಟು ಮೂವಿ ಕೂಡ ನೋಡಿದ್ವಿ. ಯಾವ ಮೂವಿ ಯಾವುದಂದರೆ ನಮ್ಮ ಡಿ ಬಾಸ್ ಮೂವಿ. ನೋಡಿ ಯಾವ ಮೂವಿ ನೋಡಿದ್ವಿ ಊಟ ಮಾಡಿ ಅಂತ. ಸೊ ಡೆವಿಲ್ ಮೂವಿ ನೋಡಬೇಕು ಅಂತ, ಸೊ ಎಲ್ಲರೂ ಕೂತ್ಕೊಂಡು ನೋಡಬೇಕು ಅಂತ ನನಗೆ ಆಸೆ ಇತ್ತು ಅವ್ನ ಬರ್ತಡೇ ದಿನ. ಸೊ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ವಿ. ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಸೊ ಮೂವಿ ನೋಡಬೇಕು ಅಂತ ನೋಡ್ತಾಯಿದ್ವಿ ಕೂತ್ಕೊಂಡು ನಮ್ಮ ಡಿ ಬಾಸ್ ಸರ್ದು. ಮೂವಿ ನೋಡಿಬಿಟ್ಟು ಸಂಜೆ ಅಷ್ಟರಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡಬೇಕು ಅಂತ ಮನೆಯಲ್ಲಿ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡಿದೆ. ಅದು ಯಾವುದಂದರೆ
ಮಸಾಲೆ ಪುರಿ ಸ್ನ್ಯಾಕ್ಸು. ಸೊ ಬೆಂಗಳೂರು ಸ್ಟೈಲ್ ಮಸಾಲೆ ಪುರಿ ನಾನು ಮನೆಯಲ್ಲೇ ಮಾಡಿದ್ದು. ಸೊ ಯಾವ ರೀತಿ ಮಾಡಿದ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ನಿಮಗೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಬೇಗ ಕಮೆಂಟ್ ಮಾಡಿ, ನಾನು ಪ್ರಿಪೇರ್ ಮಾಡಿ ರೆಡಿ ಮಾಡಿದ್ದೆ. ಸೊ ಅಷ್ಟರಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಪ್ರಿಪೇರ್ ಕೂಡ ಮಾಡ್ಕೋತಾ ಇದ್ದೆ. ಸೊ ಬಲೂನ್ಸ್ ಎಲ್ಲ ಊದ್ಬಿಟ್ಟು ಅವನಿಗೆ ಡ್ರೆಸ್ ಹಾಕೋ ಅಷ್ಟರಲ್ಲಿ ಇದನ್ನೆಲ್ಲ ಪ್ರಿಪೇರ್ ಮಾಡಿದರು ಅವರು. ಹಾಗೆ ಏನೇನು ಸೆಲೆಬ್ರೇಷನ್ಗೆ ಬೇಕು ಅಂತ ಎಲ್ಲ ಐಟಮ್ಸ್ ತಂದುಬಿಟ್ಟಿದ್ವಲ್ಲ ಮೊದಲೇ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿದ್ವಿ. ಸೊ ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನಾವು 2 ವರ್ಷ ಗ್ರ್ಯಾಂಡಾಗಿ ಹೊರಗಡೆ ಸೆಲೆಬ್ರೇಷನ್ ಮಾಡಿದ್ವಿ. ಅದಕ್ಕೋಸ್ಕರ ಈ ವರ್ಷ ನಾವು ಮನೆಯಲ್ಲೇ ಮಾಡಬೇಕು ಅಂತ ಸೊ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮನೆಯಲ್ಲೇ ಮಾಡಿದ್ದು. ಇದೆಲ್ಲ ಪ್ರಿಪೇರ್ ಆಗೋ ಅಷ್ಟರಲ್ಲಿ ಅವ್ನ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡ್ತೀನಿ ಅಂತ ಇನ್ವೈಟ್ ಕೂಡ ಮಾಡೋಕ್ಕೆ ಹೋಗಿದ್ದ. ಸೊ ಅಷ್ಟರಲ್ಲಿ ರೆಡಿ ಮಾಡಿಬಿಟ್ಟು ಅವ್ನಿಗೆ ಇನ್ವೈಟ್ ಮಾಡೋಕ್ಕೆ ಕಳಿಸಿದ್ದೆ. ಸೊ ಇವರೆಲ್ಲ ರೆಡಿ ಮಾಡಿದರು. ಸೊ ಮನೆಯಲ್ಲೇ ಈ ಥರ ರೆಡಿ ಮಾಡಿಬಿಟ್ರು ಅವ್ನು ಸರ್ಪ್ರೈಸ್ ಕೊಡಬೇಕು ಅಂತ. ಹಾಗೆ ಕೇಕ್ ಕಟ್ ಮಾಡಬೇಕು ಅಂತ ರೆಡಿ ಮಾಡಿದ್ವಿ. ಸೊ ಅವನಿಗೆ ಕೇಕ್ ತುಂಬ ಇಷ್ಟ ಆಗಿಬಿಟ್ಟು ತಿಂತಾನೇ ಇದ್ದ, ಕೇಳ್ತಾನೆ ಇರಲಿಲ್ಲ. ಸೊ ಮಕ್ಕಳು ಅಂದರೆ ಹಾಗೆ ಅಲ್ವಾ, ಕೇಕ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಹಂಗೆ ಬೇಡ ಅಂದರು ತಿಂತಾನೆ ಇದ್ದ. ಅವ್ನ ಫ್ರೆಂಡ್ಸ್ ಕೂಡ ಬಂದರು ಅಷ್ಟರಲ್ಲಿ. ಸೊ ನಾವು ಕೇಕ್ ಕಟ್ ಮಾಡಬೇಕು ಅಂತ ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ವಿ. ಸೊ ಕೇಕ್ ಕಟ್ ಮಾಡಿಬಿಟ್ಟು ಅವ್ನಿಗೆ ವಿಶ್ ಮಾಡಿ ಆರತಿ ಮಾಡಿದ್ವಿ. ಹಾಗೆ ನೆಕ್ಸ್ಟು ಅವ್ರ ಅಜ್ಜಿ ಅವ್ರ ಮಾಮ ಸೊ ಅವ್ನಿಗೆ ಸರ್ಪ್ರೈಸ್ ಗಿಫ್ಟನ್ನು ಏನು ತಂದಿದ್ರು ಅದನ್ನು ಕೂಡ ಕೊಟ್ಟರು. ಸೊ ಅವ್ರ ಮಾಮ ಬಂದಿದ್ದು ತುಂಬ ಖುಷಿಯಾಗಿಬಿಡ್ತು ಅವನಿಗೆ. ಹಾಗೆ ಅವ್ರ ಫ್ರೆಂಡ್ಸ್ಗೆ ಕೇಕು ಹಾಗೆ ಮಸಾಲೆ ಪುರಿ ಎಲ್ಲನೂ ಟೇಸ್ಟ್ ಮಾಡಿಬಿಟ್ಟು ನಾವು ಕೆಳಗಡೆ ಹೋಗಿಬಿಟ್ಟು ಇನ್ನು ಉಳಿದವ್ರಿಗೆ ಸ್ವಲ್ಪ ಕೇಕು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಬರ್ತೀನಿ ಅಂತ ಹೇಳಿ ಕೆಳಗಡೆ ಕರ್ಕೊಂಡು ಬಂದ. ಸೊ ಅವ್ರಿಗೂ ಜೊತೆ ಆಟನೂ ಆಡ್ದ. ಸೊ ತುಂಬ ಎಂಜಾಯ್ ಮಾಡ್ದ ಅವನು. ಸೊ ನಾವು ಹೋಲ್ ಡೇ ಅವನಿಗೆ ಫುಲ್ ಟೈಮ್ ಕೊಟ್ಟು ಸೊ ಅವನಿಗೆ ಏನೇನು ಬೇಕೆಲ್ಲ ಕೊಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹಾಗೆ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಸ್ಕೊಂಡು ಬಂದ್ವಿ. ಸೊ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ, ಹಾಗೆ ಏನೇನೆಲ್ಲ ಪರ್ಚೇಸ್ ಮಾಡ್ತೀರಾ, ಹಾಗೆ ಯಾವ ರೆಸಿಪಿ ಕೂಡ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಬರ್ತ್ಡೇ ಸೆಲೆಬ್ರೇಷನ್ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತೂ ತುಂಬಾ ಇಂಪಾರ್ಟೆಂಟ್. ಬರ್ತ್ಡೇ ದಿನ ಅಂತ ಅಷ್ಟೇ ಅಲ್ಲ, ಸೊ ಎವ್ರಿ ಡೇ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ಅವ್ರಿಗೆ ಟೈಮ್ ಕೊಡಿ, ಅವ್ರನ್ನ ಖುಷಿಪಡಿಸಿ. ಹಾಗೆ ಈ ಕಾಲದ ಮಕ್ಕಳು ಮಾತೇ ಕೇಳಲ್ಲ. ಸೊ ಅವ್ರನ್ನ ಖುಷಿಪಡಿಸೋದು ಅಷ್ಟೇ ಇಂಪಾರ್ಟೆಂಟ್, ಅವ್ರಿಗೆ ಟೈಮ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಗಾಡ್ ಬ್ಲೆಸ್ ಯು ಅಥರ್ವ.